ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ನಾನು 6 ಜನವರಿ 2026ರ ದಿನ ಭವಿಷ್ಯ 12 ರಾಶಿಗಳಲ್ಲಿ ಹೇಗಿದೆ ಅಂತ ನೋಡೋಣ ಬನ್ನಿ. 6 ಜನವರಿ 2026 ಮಂಗಳವಾರದಂದು ಗ್ರಹಗಳ ಸ್ಥಿತಿ ಗತಿಗಳ ಬದಲಾವಣೆ ಕುತೂಹಲಕಾರಿಯಾಗಿದೆ. ಈ ದಿನ ಧನು ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರನ ಸಂಯೋಗದಿಂದ ಶುಕ್ರಾದಿತ್ಯ ಯೋಗ ಉಂಟಾಗುತ್ತದೆ. ಇದು ಆರ್ಥಿಕ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಪ್ರಬಲವಾಗಿರುತ್ತದೆ. ಪ್ರತಿಯೊಂದು ರಾಶಿಗೂ ಇದರ ಪರಿಣಾಮ ಹೇಗೆ ಬೀಳುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಮೇಷರಾಶಿ. ನಿಮ್ಮ ವೃತ್ತಿ ಜೀವನ ನೋಡೋದಾದ್ರೆ, ನಿಮ್ಮ 10ನೇ ಮನೆಯಲ್ಲಿ ಗ್ರಹಗಳ ಸಂಚಾರವಿರುವುದರಿಂದ ಕೆಲಸದಲ್ಲಿ ಬಡ್ತಿ ಅಂದ್ರೆ ಪ್ರಮೋಷನ್ ಸಿಗುವ ಸಾಧ್ಯತೆ ಬಹಳಷ್ಟು ಇದೆ. ಮೇಲಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ. ಹಾಗೆ ನಿಮ್ದು ಧನಯೋಗ ನೋಡೋದಾದ್ರೆ, ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯುವಿರಿ. ಹೊಸ ವ್ಯವಹಾರ ಅಥವಾ ವ್ಯಾಪಾರ ಆರಂಭಿಸಲು ಮಂಗಳವಾರದ ದಿನ ಶುಭ ದಿನವಾಗಿದೆ. ಹಾಗೆ ಆರೋಗ್ಯ ನೋಡೋದಾದ್ರೆ, ರಕ್ತದ ಒತ್ತಡ ಇರೋದು ಸ್ವಲ್ಪ ಜಾಗ್ರತೆ ಇರಬೇಕು. BP ಇರೋರು, ಶುಗರ್ ಇರೋರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಮುಂದಿನ ರಾಶಿ ವೃಷಭ ರಾಶಿ. ನಿಮ್ಮ ವೃತ್ತಿರಂಗ ನೋಡೋದಾದ್ರೆ, ನಿಮ್ಮ ರಾಜ್ಯಾಧಿಪತಿ ಶುಕ್ರನು ಸೂರ್ಯನ ಜೊತೆ ಇರುವುದರಿಂದ ಕಲೆ, ವಿನ್ಯಾಸ ಅಥವಾ ಹೋಟೆಲ್ ಉದ್ಯಮದಲ್ಲಿ ಇರುವವರು ಭರ್ಜರಿ ಧನಲಾಭವನ್ನು ಅನುಭವಿಸ್ತೀರಾ ಇವತ್ತು. ಕುಟುಂಬ ನೋಡೋದಾದ್ರೆ, ಸಂಗಾತಿಯೊಡನೆ ಇದ್ದ ಮನಸ್ತಾಪ ದೂರ ಆಗುತ್ತೆ, ಹಾಗೆ ಪ್ರೇಮ ಹೆಚ್ಚಾಗುತ್ತೆ. ಪರಿಹಾರ ಏನಾದ್ರೂ ಬೇಕು ಅನ್ನೋದಾದ್ರೆ, ಇವತ್ತು ಗಣೇಶನಿಗೆ ಕೆಂಪು ಹೂವನ್ನ ಅರ್ಪಿಸೋದ್ರಿಂದ ನಿಮ್ಗೆ ಒಳ್ಳೇದಾಗತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ವೃತ್ತಿ ನೋಡೋದಾದ್ರೆ, ಸಂವಹನ ಕ್ಷೇತ್ರದಲ್ಲಿರೋರಿಗೆ ಅಂದ್ರೆ ಮೀಡಿಯಾ ಅಥವಾ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರೋರಿಗೆ ಉತ್ತಮ ದಿನ ಅಂತಾನೆ ಹೇಳ್ಬಹುದು. ಆದರೆ ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ವಾದ ಮಾಡೋದನ್ನ ಕಡಿಮೆ ಮಾಡಿ. ಶಿಕ್ಷಣ ಕ್ಷೇತ್ರ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಉಂಟಾಗಬಹುದು. ಓದಿನ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡಬೇಕು ಅಂತಾನೆ ಹೇಳ್ಬಹುದು. ಹಾಗೆ ಧನಯೋಗ ನೋಡೋದಾದ್ರೆ, ಅನಗತ್ಯ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಬಜೆಟ್ ಬಗ್ಗೆ ಸ್ವಲ್ಪ ಎಚ್ಚರ ಇಟ್ಕೊಂಡು ಆಮೇಲೆ ನಿಮ್ಮ ಖರ್ಚು ವೆಚ್ಚಗಳನ್ನ ನಿಭಾಯಿಸಬೇಕು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ವೃತ್ತಿರಂಗ ನೋಡೋದಾದ್ರೆ, ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆನೇ ತರಲಿದೆ. ಹಾಗಾಗಿ ಹೊಸ ಕೆಲಸ ಹುಡುಕಾಟದಲ್ಲಿದ್ದವರಿಗೆ ಹೊಸ ಆಫರ್ ಕೂಡ ಸಿಗಬಹುದು. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ, ಮಾನಸಿಕ ಒತ್ತಡ ಇರಲಿದೆ. ಧ್ಯಾನ ಮತ್ತು ಪ್ರಾಣಾಯಾಮ ಮಾಡೋದು ಬಹಳ ಒಳ್ಳೇದು ಅಂತಾನೆ ಹೇಳ್ಬಹುದು. ವಿಶೇಷತೆ ಏನಪ್ಪಾ ಅಂತ ನೋಡೋದಾದ್ರೆ, ಸಂಕಷ್ಟ ಚತುರ್ಥಿ ವ್ರತ ಮಾಡುವುದರಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ವೃತ್ತಿರಂಗ ನೋಡೋದಾದ್ರೆ, ಸೂರ್ಯನ ಪ್ರಭಾವದಿಂದ ನಿಮ್ಮ ಅಧಿಕಾರ ವ್ಯಾಪ್ತಿ ಹೆಚ್ಚಾಗಲಿದೆ. ಸರ್ಕಾರಿ ಕೆಲಸವು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಧನಯೋಗ ಹೇಗಿದೆ ಅಂತ ನೋಡೋದಾದ್ರೆ, ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತ ಕಾಲ ಅಂತಾನೆ ಹೇಳ್ಬಹುದು. ಹಾಗೆ ಏನಾದ್ರೂ ಸಲಹೆ ಬೇಕು ಅನ್ನೋದಾದ್ರೆ, ಅಹಂಕಾರವನ್ನು ಬದಿಗಿಟ್ಟು ಕೆಲಸ ಮಾಡಿ, ಇಲ್ದಿದ್ರೆ ಶತ್ರುಗಳು ಬಹಳಷ್ಟು ಹೆಚ್ಚಾಗುತ್ತಾರೆ. ಮುಂದಿನ ರಾಶಿ ಕನ್ಯಾ ರಾಶಿ. ವೃತ್ತಿರಂಗ ನೋಡೋದಾದ್ರೆ, ತಾಂತ್ರಿಕ ಕ್ಷೇತ್ರದಲ್ಲಿ IT ಅಥವಾ ಇಂಜಿನಿಯರಿಂಗ್ ಮಾಡೋರು ವಿದೇಶಿ ಕಂಪನಿಗಳಿಂದ ಲಾಭನ ಪಡಿತೀರಾ. ಹಾಗೆ ಕುಟುಂಬ ನೋಡೋದಾದ್ರೆ, ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಶುಭ ಕಾರ್ಯನೂ ನಡೆಯುವ ಸಾಧ್ಯತೆ ಇದೆ. ಹಾಗೆ ನಿಮ್ಮ ಆರೋಗ್ಯ ನೋಡೋದಾದ್ರೆ, ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು. ಸ್ವಲ್ಪ ರೆಸ್ಟ್ಲೆಸ್ ಆಗ್ತೀರಾ, ಜಾಗ್ರತೆ. ಮುಂದಿನ ರಾಶಿ ತುಲಾ ರಾಶಿ. ವೃತ್ತಿರಂಗ ನೋಡೋದಾದ್ರೆ, ಪಾಲುದಾರಿಕೆ ವ್ಯಾಪಾರದಲ್ಲಿ ಅಂದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಕಾಣ್ತೀರಾ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕಲು ಇವತ್ತು ಶುಭ ದಿನ ಅಂತಾನೆ ಹೇಳ್ಬಹುದು ನಿಮ್ಗೆ. ಹಾಗೆ ಧನಯೋಗ ಏನಿದೆ ನೋಡೋದಾದ್ರೆ, ಐಷಾರಾಮಿ ವಸ್ತುಗಳ ಮೇಲೆ ಹಣ ವ್ಯಯ ಮಾಡ್ತೀರಾ. ಸ್ತ್ರೀಯರಿಂದ ಆರ್ಥಿಕ ಸಹಾಯ ಸಿಗಬಹುದು ನಿಮಗೆ ಇವತ್ತು. ಹಾಗೆ ಪರಿಹಾರ ನೋಡೋದಾದ್ರೆ, ಗಣೇಶನಿಗೆ ಎಳ್ಳು ಬೆಲ್ಲ ಸಮರ್ಪಿಸೋದ್ರಿಂದ ನಿಮ್ಗೆ ಈ ದಿನ ಒಳ್ಳೇದಾಗತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃತ್ತಿರಂಗ ನೋಡೋದಾದ್ರೆ, ಮಂಗಳವಾರ ನಿಮ್ಮ ದಿನವಾಗಿರುವುದರಿಂದ ಕೆಲಸದಲ್ಲಿ ಚುರುಕುತನ ಇರುತ್ತೆ. ಶತ್ರುಗಳ ಮೇಲೆ ಜಯ ಸಾಧಿಸುವಿರಿ. ಹಾಗೆ ಕುಟುಂಬದಲ್ಲಿ ಸಹೋದರ ರೊಂದಿಗೆ ಆಸ್ತಿ ವಿಚಾರ ಚರ್ಚೆ ನಡೆಸ್ತೀರಾ. ಹಾಗೆ ಶಾಂತಿಯ ನಿರ್ಧಾರ ಕೂಡ ನೀವು ತಗೊಳ್ತೀರಾ. ನಿಮ್ಮ ಆರೋಗ್ಯ ನೋಡೋದಾದ್ರೆ, ಚರ್ಮಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಡಬಹುದು. ಸ್ವಲ್ಪ ತಕ್ಷಣನೇ ಡಾಕ್ಟರ್ ಹತ್ರ ತೋರಿಸಿ ಅದನ್ನ ಕಡಿಮೆ ಮಾಡ್ಕೊಂಡ್ರೆ ಬಹಳಷ್ಟು ಒಳ್ಳೇದಾಗತ್ತೆ. ಮುಂದಿನ ರಾಶಿ ಧನು ರಾಶಿ. ವೃತ್ತಿ ಜೀವನ ನೋಡೋದಾದ್ರೆ, ನಿಮ್ಮ ರಾಶಿಯಲ್ಲಿ ಸೂರ್ಯ ಶುಕ್ರ ಇರೋದ್ರಿಂದ ಅದೃಷ್ಟ ನಿಮ್ಮ ಕಡೆ ಇದೆ. ಸಮಾಜದಲ್ಲಿ ಗೌರವ ಕೂಡ ದುಪ್ಪಟ್ಟಾಗುತ್ತೆ, ಅಂದ್ರೆ ಡಬಲ್ ಆಗತ್ತೆ. ಧನಯೋಗ ನೋಡೋದಾದ್ರೆ, ಅನಿರೀಕ್ಷಿತವಾಗಿ ಹಣ ಕೈ ಸೇರಲಿದೆ ನಿಮ್ಗೆ.
ದೀರ್ಘಕಾಲದ ಹೂಡಿಕೆ ಇದು ಬೆಸ್ಟ್ ಟೈಮ್ ನೀವು ಆಚೆ ತೆಗಿತೀನಿ ಅನ್ನೋದಾದ್ರೆ. ಸಲಹೆ ಏನಾದ್ರು ಬೇಕು ಅನ್ನೋದಾದ್ರೆ ಹೊಸ ಪರಿಚಯಸ್ಥರನ್ನ ನಂಬೋದು ಮೊದಲು ಸ್ವಲ್ಪ ಎಚ್ಚರ ಇರಬೇಕು. ಅವರಿಂದ ಮೋಸ ಆಗುವ ಸಾಧ್ಯತೆ ಕೂಡ ಇದೆ ನಿಮಗೆ ಇವತ್ತಿನ ದಿನದಲ್ಲಿ. ಮುಂದಿನ ರಾಶಿ ಮಕರ ರಾಶಿ. ವೃತ್ತಿರಂಗ ನೋಡೋದಾದ್ರೆ ಕೆಲಸದ ನಿಮಿತ್ತ ದೂರ ಪ್ರಯಾಣ ಬೇಕಾಗಬಹುದು. ಇದು ಆಯಾಸ ತಂದರೂ ಭವಿಷ್ಯದಲ್ಲಿ ಬಹಳ ಲಾಭ ಅನುಭವಿಸ್ತೀರಾ. ಧನ ಯೋಗ ನೋಡೋದಾದ್ರೆ ಅನಗತ್ಯ ಖರ್ಚು ಕಡಿಮೆ ಹಾಕಿ. ನ್ಯಾಯಾಲಯದ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ ನಿಮಗೆ. ಹಾಗೆ ನಿಮ್ಮ ಆರೋಗ್ಯ ಕಡೆ ನೋಡೋದಾದ್ರೆ ಮೂಳೆ ಅಥವಾ ಕೀಲು ನೋವಿನ ಸಮಸ್ಯೆ ಕಾಣಬಹುದು. ಇವತ್ತು ಸ್ವಲ್ಪ ಜಾಗರೂಕರಾಗಿರಿ. ಮುಂದಿನ ರಾಶಿ ಕುಂಭರಾಶಿ. ವೃತ್ತಿರಂಗ ನೋಡೋದಾದ್ರೆ ಲಾಭ ಸ್ಥಾನದಲ್ಲಿ ಗ್ರಹಗಳ ಸಂಚಾರ ಇರೋದ್ರಿಂದ ನಿಮ್ಮ ಆದಾಯ ಮೂಲಗಳು ಹೆಚ್ಚಾಗಲಿದೆ. ಸ್ನೇಹಿತರ ಸಹಕಾರ ಸಿಗಲಿದೆ ನಿಮಗೆ ಇವತ್ತು. ಹಾಗೆ ಕುಟುಂಬ ನೋಡೋದಾದ್ರೆ ಮಕ್ಕಳ ಮದುವೆ ಅಥವಾ ಶಿಕ್ಷಣ ವಿಚಾರದಲ್ಲಿ ಇದ್ದ ಆತಂಕ ದೂರವಾಗಲಿದೆ ನಿಮ್ಗೆ ಇವತ್ತು. ಹಾಗೆ ಪರಿಹಾರ ನೋಡೋದಾದ್ರೆ ಹನುಮಾನ್ ಚಾಲೀಸ ಪಠಿಸಿದರೆ ನಿಮ್ಗೆ ಬಹಳಷ್ಟು ಒಳ್ಳೇದಾಗತ್ತೆ ಇವತ್ತಿನ ದಿನ. ಕೊನೆಯ ರಾಶಿ ಮೀನರಾಶಿ. ವೃತ್ತಿರಂಗ ನೋಡೋದಾದ್ರೆ ಉದ್ಯೋಗಸ್ಥರಿಗೆ ಹೊಸ ಜವಾಬ್ದಾರಿ ಸಿಗಲಿದೆ. ವ್ಯಾಪಾರ ಸ್ಪರ್ಧೆ ಹೆಚ್ಚಾಗಲಿದೆ. ನೀವು ಯಶಸ್ವಿಯಾಗುವಿರಿ ಇವತ್ತಿನ ದಿನ. ಹಾಗೆ ಧಾರ್ಮಿಕ ನೋಡೋದಾದ್ರೆ ಆಧ್ಯಾತ್ಮಿಕ ಯಾತ್ರೆ ಅಥವಾ ದೇವಸ್ಥಾನಕ್ಕೆ ಭೇಟಿ ನೀಡುವ ಯೋಜನೆ ಇದೆ. ಆರೋಗ್ಯ ನೋಡೋದಾದ್ರೆ ಒಟ್ಟಾರೆ ಆರೋಗ್ಯ ಉತ್ತಮವಾಗಿರುತ್ತೆ. ಆದ್ರೆ ಆಹಾರದಲ್ಲಿ ಪಥ್ಯ ಇರಬೇಕು. ಏನ್ ಬೇಕದು ಸುಮ್ಮನೆ ತಿನ್ಬಾರ್ದು. ಒಂದು ಸಾರಾಂಶ ನೋಡೋದಾದ್ರೆ ಇವತ್ತಿನ ದಿನದ್ದು 6 ಜನವರಿ 2026 ಸಂಕಷ್ಟ ಚತುರ್ಥಿ ಮತ್ತು ಶುಕ್ರಾದಿತ್ಯ ಯೋಗ ಇರೋದ್ರಿಂದ ಗಣೇಶನ ಆರಾಧನೆ ಮಾಡುವುದು ಪ್ರತಿಯೊಬ್ಬರಿಗೆ ಬಹಳ ಒಳ್ಳೆಯದು ಅಂತಾನೆ ಹೇಳ್ಬಹುದು. ಇಷ್ಟು ಬಂದ್ಬಿಟ್ಟು 6 ಜನವರಿ 2026 ದಿನ ಭವಿಷ್ಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ದಿನ ನಿಮ್ಮ ರಾಶಿಯಲ್ಲಿ ಆಗುವ ಚೇಂಜಸ್ ನಾ ಹೇಳಿರೋ ವಿಡಿಯೋ ಪ್ರಕಾರ ಆಗಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಧನ್ಯವಾದಗಳು.